ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಿಸ್ ಬ್ಯೂಟಿ ಲಿಕ್ವಿಡ್ ಕನ್ಸೀಲರ್ಸ್ ಮೇಲೆ ರಿವ್ಯೂ ಕೊಡ್ತೀನಿ. ಹಾಗೆ ನನ್ನ ಹತ್ರ ಇರುವಂತ ಈ 4 ಶೇಡ್ಸ್ ನ ಸ್ವಾಚ್ ಕೂಡ ಮಾಡಿ ತೋರಿಸ್ತೀನಿ. ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಬಂದು ನನ್ನ ವಿಡಿಯೋನ ನೋಡ್ಬೋದು. ಇವಾಗ ಬನ್ನಿ ಕನ್ಸೀಲರ್ಸ್ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡೋಣ. ಸೊ ಔಟರ್ ಪ್ಯಾಕೇಜಿಂಗ್ ಇಲ್ಲಿ ಫೋಟೋ ಇನ್ಸರ್ಟ್ ಮಾಡಿರ್ತೀನಿ, ನೋಡಬಹುದು. ಈ ತರ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ. ಎಲ್ಲ ಇಂಡಿವಿಜುವಲ್ ಕನ್ಸೀಲರ್ ಈ ತರ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ. ಅಂಡ್ ನಮ್ಮ ಪ್ರಾಡಕ್ಟ್ ಈ ತರ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಬರುತ್ತೆ. ಪ್ಯಾಕೇಜಿಂಗ್ ಒಳ್ಳೆ ಕ್ವಾಲಿಟಿದಾಗಿದೆ. ಅಂಡ್ ಅಪ್ಲಿಕೇಟರ್ ತೋರಿಸ್ತೀನಿ ನಿಮಗೆ. ನೀವು ನೋಡಬಹುದು ಈ ತರ ಒಂದು ಡೋಫೋಟ್ ಅಪ್ಲಿಕೇಟರ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಕನ್ಸೀಲರ್ ನ ಈ ಅಪ್ಲಿಕೇಟರ್ ಅಲ್ಲಿ ಮುಖದ ಮೇಲೆ ಅಪ್ಲೈ ಮಾಡ್ಕೋಬಹುದು. ತುಂಬಾನೇ ಈಸಿ ಅಂಡ್ ಕನ್ವೀನಿಯಂಟ್ ಆಗಿದೆ. ಓವರ್ ಆಲ್ ಪ್ಯಾಕೇಜಿಂಗ್ ನನಗೆ ತುಂಬಾನೇ ಇಷ್ಟ ಆಯ್ತು, ಚೆನ್ನಾಗಿದೆ. ನೆಕ್ಸ್ಟ್ ನಾವು ಈ ಕನ್ಸೀಲರ್ಸ್ ಅವೈಲಬಿಲಿಟಿ ಬಗ್ಗೆ ಮಾತಾಡೋದಿದ್ರೆ ಆನ್ಲೈನ್ ಅಲ್ಲಿ ತುಂಬಾನೇ ಈಸಿಯಾಗಿ ಅವೈಲೇಬಲ್ ಇದೆ. ಪರ್ಪಲ್ ಅಲ್ಲಿ, ನೈಕಾ ಅಲ್ಲಿ, ಅಮೆಝಾನ್ ಅಲ್ಲಿ ಅಂಡ್ ಇವನ್ ಇವರ ವೆಬ್ಸೈಟ್ ಅಲ್ಲಿ, ಸ್ವಿಸ್ ಬ್ಯೂಟಿ ವೆಬ್ಸೈಟ್ ಅಲ್ಲಿ ಕೂಡ ತುಂಬಾನೇ ಈಸಿಯಾಗಿ ಅವೈಲೇಬಲ್ ಇದೆ. ನಿಮಗೆ ಬೇಕಿರೋ ಶೇಡ್ ನ ನೀವು ಪರ್ಚೇಸ್ ಮಾಡಬಹುದು. ಬಟ್ ದೆನ್ ಆಫ್ಲೈನ್ ಅಲ್ಲಿ ಅಂದ್ರೆ ಸ್ಟೋರ್ ಗಳಲ್ಲಿ ಕೆಲವೊಮ್ಮೆ ಸಿಗುತ್ತೆ, ಕೆಲವೊಮ್ಮೆ ಸಿಗಲ್ಲ. ನಮಗ್ ಬೇಕಿರೋ ಶೇಡ್ಸ್ ಅವೈಲೇಬಲ್ ಇರುತ್ತೆ, ಇರಲ್ಲ. ಸೊ ಬೆಸ್ಟ್ ಅಂದ್ರೆ ಈ ಕನ್ಸೀಲರ್ಸ್ ನ ನೀವು ಆನ್ಲೈನ್ ಪರ್ಚೇಸ್ ಮಾಡೋದು. ಆದ್ರೆ ಆನ್ಲೈನ್ ಪರ್ಚೇಸ್ ಮಾಡೋದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದೇನು ಅಂದ್ರೆ ಅವ್ರು ಆನ್ಲೈನ್ ಅಲ್ಲಿ ಫೋಟೋಸ್ ಏನ್ ಹಾಕಿದಾರಲ್ವಾ, ಅದು ಆಕ್ಚುಯಲ್ ಪ್ರಾಡಕ್ಟ್ ಗೆ ಮ್ಯಾಚ್ ಆಗಲ್ಲ, ಆಕ್ಚುಯಲ್ ಪ್ರಾಡಕ್ಟ್ ಶೇಡ್ ಗೆ ಮ್ಯಾಚ್ ಆಗಲ್ಲ. ಸೊ ನೀವು ಬೇಕಿದ್ರೆ ಸ್ವಾಚ್ ವಿಡಿಯೋಸ್ ನ ಚೆಕ್ ಮಾಡಬಹುದು ಯೂಟ್ಯೂಬ್ ಅಲ್ಲಿ. ಅಂಡ್ ನನ್ನ ಹತ್ರ ಇರುವಂತ ನಾನು ಈ 4 ಶೇಡ್ಸ್ ನ ಸ್ವಾಚ್ ಮಾಡ್ತೀನಿ. ಬಟ್ ಈ ಶೇಡ್ ಬಿಟ್ಟು ನಿಮಗೆ ಬೇರೆ ಯಾವ್ದಾದ್ರು ಶೇಡ್ ಬೇಕು ಅಂದ್ರೆ ನೀವು ಇನ್ನು ಸ್ವಾಚಸ್ ಸಿಗುತ್ತೆ ನಿಮಗೆ ಇನ್ಸ್ಟಾ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಅದನ್ನ ಚೆಕ್ ಮಾಡಿ ನಿಮಗೆ ಯಾವ ಶೇಡ್ ಸೂಟೇಬಲ್ ಅನ್ಸುತ್ತೋ ಅದನ್ನ ಪರ್ಚೇಸ್ ಮಾಡಬಹುದು. ಸೊ ಬೆಸ್ಟ್ ಆಪ್ಷನ್ ಅಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದು ಈ ಕನ್ಸೀಲರ್ಸ್ ನ. ಆಲ್ರೈಟ್, ಇವಾಗ ನಮ್ಮ ಆಕ್ಚುಯಲ್ ಪ್ರಾಡಕ್ಟ್ ಅಂದ್ರೆ ಈ ಕನ್ಸೀಲರ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರ ಕವರೇಜ್ ಬಂದು ಮೀಡಿಯಂ ಟು ಬಿಲ್ಡಬಲ್ ಇದೆ. ಅಂದ್ರೆ 1 ಲೇಯರ್ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಮೀಡಿಯಂ ಕವರೇಜ್ ಕೊಡುತ್ತೆ. ಅದ್ರ ಮೇಲೆ ಇನ್ನೊಂದು ಲೇಯರ್ ಅಪ್ಲೈ ಮಾಡ್ಕೊಂಡು ಬ್ಲೆಂಡ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಫುಲ್ ಕವರೇಜ್ ಕೊಡುತ್ತೆ. ಪಿಗ್ಮೆಂಟೇಷನ್ ಚೆನ್ನಾಗಿ ಹೈಡ್ ಮಾಡುತ್ತೆ ಅಂಡ್ ಒಂದು ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಇವತ್ತು ನಾನು ಇದೇ ಕನ್ಸೀಲರ್ಸ್ ನ ಯೂಸ್ ಮಾಡಿಕೊಂಡು ಮೇಕಪ್ ಮಾಡಿರೋದು. ನೀವು ನೋಡಬಹುದು ನನಗೆ ಬಾಯಿ ಸುತ್ತ ಪಿಗ್ಮೆಂಟೇಷನ್ ಇದೆ ಅಂಡ್ ಇಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ. ಚೆನ್ನಾಗಿ ಹೈಡ್ ಮಾಡಿದೆ. ತುಂಬಾ ಆರ್ಟಿಫಿಷಿಯಲ್ ಅನ್ಸೋದಿಲ್ಲ, ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಇದೇ ಕನ್ಸೀಲರ್ ನ ಯೂಸ್ ಮಾಡಿರೋದು ನಾನು. ಎಸ್ಪೆಷಲಿ ಈ ಶೇಡ್ N01 ವಾರ್ಮ್ ಸ್ಯಾಂಡ್, ಈ ಶೇಡ್ ನ ಯೂಸ್ ಮಾಡಿ ನಿಮ್ಗೆ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ಯೂಸ್ ಮಾಡ್ತೀನಿ ನಾನು ಈ ಕನ್ಸೀಲರ್ ನ. ಸೊ ಈ ಕನ್ಸೀಲರ್ ನ ಯೂಸ್ ಮಾಡಿ ನಾನು ನನ್ನ ಬೇಸ್ ಮೇಕಪ್ ಮಾಡಿರೋದು. ಕನ್ಸೀಲರ್ ತುಂಬಾ ಈಸಿಯಾಗಿ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ನೀವು ಮೇಕಪ್ ಸ್ಪಾಂಜ್ ಯೂಸ್ ಮಾಡಬಹುದು, ಬ್ರಷ್ ಯೂಸ್ ಮಾಡಬಹುದು ಅಂಡ್ ಇವನ್ ನಿಮ್ಮ ಫಿಂಗರ್ ಟಿಪ್ಸ್ ನ ಯೂಸ್ ಮಾಡಿಬಿಟ್ಟು ಕನ್ಸೀಲರ್ ನ ಸ್ಮೂತ್ ಆಗಿ ಬ್ಲೆಂಡ್ ಮಾಡಬಹುದು. ಬೇಗ ಕ್ರೀಸ್ ಆಗಲ್ಲ ಇದು, ವಿಚ್ ಇಸ್ ಅ ಗುಡ್ ಥಿಂಗ್. ನನ್ನ ಫೇವ್ರೆಟ್ ಪಾರ್ಟ್ ಕೂಡ ಅದೇ. ಅಂಡ್ ನೀವು ಲೇಯರ್ ಮೇಲೆ ಲೇಯರ್ ಅಪ್ಲೈ ಮಾಡಿದ್ರು ಕೂಡ ಜಾಸ್ತಿ ಕವರೇಜ್ಗೋಸ್ಕರ ಇದು ಹೆವಿ ಅನ್ಸಲ್ಲ ಸ್ಕಿನ್ ಮೇಲೆ. ಬಟ್ ಅದು ನಿಮ್ ಕೈಯಲ್ಲೇ ಇರುತ್ತೆ, ನೀವು ನೀಟಾಗಿ ಬ್ಲೆಂಡ್ ಮಾಡಬೇಕು, ಅವಾಗ ಹೆವಿ ಅನ್ಸಲ್ಲ. ನೀವು ಅರ್ಧಂಬರ್ಧ ಬ್ಲೆಂಡ್ ಮಾಡಿದ್ರೆ ಅಫ್ಕೋರ್ಸ್ ಎಂತ ಪ್ರಾಡಕ್ಟ್ ಆದ್ರೂ ಹೆವಿ ಅನ್ಸುತ್ತೆ. ಸೊ ನೀಟಾಗಿ ಬ್ಲೆಂಡ್ ಮಾಡಿ ಅದ್ರ ಮೇಲೆ ನೀವು ಪೌಡರ್ ಇಂದ ಸೆಟ್ ಮಾಡಿದ್ರೆ ಕೇಕಿನೂ ಅನ್ಸಲ್ಲ. ಒಂದು ಬಿಗಿನರ್ ಫ್ರೆಂಡ್ಲಿ ಕನ್ಸೀಲರ್ ಅಂತ ಹೇಳ್ಬೋದು ಇದನ್ನ. ಬಟ್ ಏನು ಅಂದ್ರೆ ಇವರ ಶೇಡ್ ರೇಂಜ್ ಅಲ್ಲಿ ಮೆಜಾರಿಟಿ ಆಫ್ ದ ಕನ್ಸೀಲರ್ಸ್ ಫೇರ್ ಸ್ಕಿನ್ ಟೋನ್ ಗೆ ಇರೋದು. ಮೀಡಿಯಂ ಮತ್ತೆ ಡಸ್ಕಿ ಸ್ಕಿನ್ ಟೋನ್ ಗೆ ಐ ಫೀಲ್ ಲೈಕ್ 1 ಅಥವಾ 2 ಕನ್ಸೀಲರ್ ಇರ್ಬೋದಷ್ಟೇ. ಸೊ ಇನ್ನೊಂದು 2 ಕನ್ಸೀಲರ್ಸ್ ನ ಇನ್ಕ್ಲೂಡ್ ಮಾಡಿದ್ರೆ ಡಸ್ಕಿ ಸ್ಕಿನ್ ಟೋನ್ ಗೆ, ಮೀಡಿಯಂ ಸ್ಕಿನ್ ಟೋನ್ಗೂ ಕೂಡ ಚೆನ್ನಾಗಿರುತ್ತೆ ಶೇಡ್ ರೇಂಜ್ ಅಲ್ಲಿ. ಸೊ ಇವಾಗ ಬನ್ನಿ ನನ್ನ ಹತ್ರ ಇರುವಂತ ಈ 4 ಶೇಡ್ಸ್ ನ ಸ್ವಾಚ್ ಮಾಡಿ ತೋರಿಸ್ತೀನಿ.
ಕನ್ಸೀಲರ್ ಅಲ್ಲಿ ಸ್ವಲ್ಪ ಫ್ರೇಗ್ರೆನ್ಸ್ ಇದೆ, ಅಪ್ಲೈ ಮಾಡ್ಕೊಂಡಾಗ ಬರುತ್ತೆ, ಆಮೇಲೆ ಫೇಡ್ ಔಟ್ ಆಗಿಬಿಡುತ್ತೆ. ಅದೇನು ಅಷ್ಟು ನನಗೆ ಬಾದರ್ ಮಾಡಲ್ಲ. ಬಟ್ ನಿಮಗೆ ಫ್ರೇಗ್ರೆನ್ಸ್ ಇಷ್ಟ ಆಗಲ್ಲ ಅಂದರೆ ಮೇ ಬಿ ಯು ಶುಡ್ ಸ್ಕಿಪ್ ದಿಸ್. ಇನ್ನೇನು ಅಂದರೆ ನಂಬರಿಂಗ್ ಸಿಸ್ಟಮ್ ಸ್ವಲ್ಪ ಡಿಫ್ರೆಂಟ್ ಇದೆ ಇದರಲ್ಲಿ. ಬೇರೆ ಕನ್ಸೀಲರ್ಗಳಿಗೆ, ಬೇರೆ ಬ್ರ್ಯಾಂಡ್ಗಳ ಕನ್ಸೀಲರ್ಗೆ ನೀವು ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಮೇಬಲಿನ್ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಅಲ್ಲಿ ಲೈಟರ್ ಶೇಡ್ಸ್ ಇರುತ್ತೆ, ಮಧ್ಯದಲ್ಲಿ ಮೀಡಿಯಂ ಶೇಡ್ಸ್ ಅಂಡ್ ಆಮೇಲೆ ಡೀಪರ್ ಸ್ಕಿನ್ ಟೋನ್ಗೆ ಕನ್ಸೀಲರ್ಸ್ ಇರುತ್ತೆ. ಬಟ್ ಇದರಲ್ಲಿ ಹೆಂಗಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ N01 ಇಸ್ ದ ಡಾರ್ಕೆಸ್ಟ್ ಶೇಡ್ ಅಂಡ್ ನನ್ನ ಹತ್ರ ಇರೋದ್ರಲ್ಲಿ ಲಾಸ್ಟ್ ನಂಬರ್ ಬಂದು 06. ಜನರಲಿ ನಾವ್ ಏನ್ ಅನ್ಕೋತೀವಿ ಇದು ಡಾರ್ಕೆಸ್ಟ್ ಅಂಡ್ N01 ಲೈಟೆಸ್ಟ್ ಅಂತ, ಬಟ್ ಇದು ಆಪೋಸಿಟ್. 06 ಇಸ್ ದ ಲೈಟೆಸ್ಟ್ ಶೇಡ್, ಒನ್ ಆಫ್ ದ ಲೈಟೆಸ್ಟ್ ಶೇಡ್. ಸೊ ಯಾ, ಪರ್ಚೇಸ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಅದೇ ಮಿಸ್ಟೇಕೆ ಮಾಡಿದ್ದೆ. ಸೊ ಸ್ವಾಚ್ ನೋಡಿ, ನಂಬರ್ ನೋಡಿ, ನಿಮಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೋ ಅದನ್ನ ಪರ್ಚೇಸ್ ಮಾಡಿ. ಆಲ್ಸೋ ಪರ್ಚೇಸಿಂಗ್ ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ಲಾಸ್ಟ್ಲಿ ಈ ಕನ್ಸೀಲರ್ದು ಬೆಸ್ಟ್ ಪಾರ್ಟ್ ಅದೇನು ಅಂದ್ರೆ ಇದರ ಪ್ರೈಸ್ ಅಫೋರ್ಡಬಲ್ ರೇಂಜ್ ಅಲ್ಲಿ ಇದೆ. ಇಂಥ ಒಳ್ಳೆ ಕನ್ಸೀಲರ್ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಿಮಗೆ. ಇದರ MRP ಬಂದು 249 rupees, ಬಟ್ 199 ಇಂದ 220 ಈ ರೇಂಜ್ ಅಲ್ಲಿ ಸಿಗುತ್ತೆ ನಿಮಗೆ. ಅಂಡ್ ಒಳ್ಳೆ ಆಫರ್ ಏನಾದರೂ ನಡೀತಿದ್ರೆ ಇನ್ನೂ ಕಡಿಮೆ ಬೆಲೆಗೆನೆ ಸಿಗುತ್ತೆ. ನಾನು ಒನ್ ಆಫ್ ದ ಕನ್ಸೀಲರ್ ಯಾವ್ದಂತ ನೆನಪಿಲ್ಲ ನನಗೆ, ಅದನ್ನ ಪರ್ಪಲ್ ಅಲ್ಲಿ ಅಥವಾ ನೈಕಾಲ್ ಅನ್ಸುತ್ತೆ 149 rupees ಪರ್ಚೇಸ್ ಮಾಡಿದ್ದೆ. ಸೊ ಯಾ, ಈ ಪ್ರೈಸ್ ರೇಂಜ್ಗೆ ತುಂಬಾನೇ ಚೆನ್ನಾಗಿದೆ ಕನ್ಸೀಲರ್. ಇದು ಖಂಡಿತವಾಗ್ಲೂ ಟ್ರೈ ಮಾಡಿ. ಕವರೇಜ್ ಚೆನ್ನಾಗಿದೆ, ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಮೊದಲೇ ಟ್ರೈ ಮಾಡಿದ್ರೆ ನಿಮಗೆ ಈ ಕನ್ಸೀಲರ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಅಂಡ್ ಟ್ರೈ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಪ್ರಾಡಕ್ಟ್ ಪರ್ಚೇಸಿಂಗ್ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳಿದೆ, ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಯಾ, ಇವತ್ತಿನ ವಿಡಿಯೋಗೆ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಗಿತ್ತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಇದನ್ನ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಯಾವಾಗಲೇ ಬಂದು ನನ್ನ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.